ಪಾಕಿಸ್ತಾನ, ಬಹುಶಃ ಹೆಸರು ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ, ಅವರು ನಮ್ಮ ದೇಶದ ಮೇಲೆ ಆತಂಕವಾದಿಗಳ ಛಾಯಾ ಯುದ್ಧ ಮಾಡಿದ ಆತಂಕವಾದಿಗಳಿಂದ ಧರ್ಮ ಕೇಳಿ ನಮ್ಮ ದೇಶದ 26 ಅಮಾಯಕ ಪ್ರಜೆಗಳನ್ನು ಹತ್ಯೆ ಮಾಡಿರೋದ್ರಿಂದ, ಅದು ಸುಮ್ಮನೆ ಹತ್ಯೆ ಮಾಡಿಲ್ಲ, ಅವ್ರ ಹೆಂಡ್ರಿ ಎದರ, ಅವ್ರ ಮಕ್ಕಳು ಎದರ ಅವ್ರು ಹತ್ಯೆ ಮಾಡಿದ್ದಕ್ಕಾಗಿ ಅವ್ರಿಗೆ ಪಾಠ ಕಲಿಸಬೇಕಂತ ಪಾಕಿಸ್ತಾನದ 21 ಆತಂಕವಾದಿಗಳ ಒಂದು ಟಾರ್ಗೆಟ್ಗಳನ್ನು, ಸೆಪರೇಟ್ ಟಾರ್ಗೆಟ್ಗಳನ್ನು ಗುರುತು ಮಾಡಿ ಅದರಲ್ಲಿ 9 ಟಾರ್ಗೆಟ್ಗಳನ್ನು ನಾವು ಮೊನ್ನೆ ನಾಶ ಮಾಡಿದ್ದೀವಿ, ಅದ್ರ ಮೇಲೆ ಪ್ರಹಾರ ಮಾಡಿದ್ದೀವಿ. ಇದು ಯುದ್ಧ ಅಲ್ಲ, ನಾವು ಆತಂಕವಾದಿಗಳ ಸ್ಥಳವನ್ನು ನಾಶ ಮಾಡಿದ್ದೀವಿ. ಅದನ್ನು ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಒಬ್ಬ ಆತಂಕವಾದಿಯ ಜನಾಜಾದಾಗ ಅವನ ಒಂದು ಸಾವಿನ ಇದರಲ್ಲಿ ಆ ದೇಶದ ಮಿಲಿಟರಿ ಅಧಿಕಾರಿಗಳು, ಆ ದೇಶದ ಪೊಲೀಸರು ಮತ್ತು ಆ ನಮಾಜ್ ಮಾಡೋನು ಯಾರಂದ್ರೆ ಇನ್ನೊಬ್ಬ ಉಗ್ರವಾದಿ, ಅವನಿಗೆ ಅಮೆರಿಕಾನೇ ಉಗ್ರ ಅಂತ ರೌಫ್ ಅನ್ನೋನ ಉಗ್ರರ ಪಟ್ಟಿಯಲ್ಲಿ ಸೇರಿಸಿದೆ, ಯುಎನ್ಎನಿಂದ ಸೇರಿಸಿದೆ. ಇದನ್ನು ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಆದರೆ ನಿನ್ನೆ ಪಾಕಿಸ್ತಾನ ರಾತ್ರಿ ಹಮಾಸ್ನ ರೀತಿಯಲ್ಲಿ ಯಾವ ರೀತಿ ಇಸ್ರೇಲ್ ಮೇಲೆ ಹಮಾಸ್ ಮಾಡುತ್ತೋ, ನಾಗರಿಕರಿರುವಂತಹ ಪ್ರದೇಶದಲ್ಲಿ, ನಾವು ಯಾವುದೇ ನಾಗರಿಕ ಪ್ರದೇಶದಲ್ಲಿ, ಸೈನಿಕ ಪ್ರದೇಶದಲ್ಲಿ ಯುದ್ಧ ಮಾಡಿಲ್ಲ, ನಾಗರಿಕರು ಇರುವಂತಹ ಪ್ರದೇಶದಲ್ಲಿ ಶೆಲ್ ದಾಳಿ, ಡ್ರೋನ್ಗಳ ಮುಖಾಂತರ ದಾಳಿ ಮತ್ತು ಮಿಸೈಲ್ಗಳ ಮುಖಾಂತರ ದಾಳಿ ಮಾಡಲಿಕ್ಕೆ 56 ಡ್ರೋನ್ಗಳನ್ನು ಕಳಿಸಿದ್ದಾರೆ. ಮಿಸೈಲ್ಗಳ ಸಂಖ್ಯೆ ಗೊತ್ತಾಗಿಲ್ಲ. ಇವತ್ತು 56 ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ನಮ್ಮ ಕ್ಷಿಪಣಿಗಳು, ನಮ್ಮ ರಕ್ಷಣಾ ವ್ಯೂಹದ ಕ್ಷಿಪಣಿಗಳು, ಅದರಲ್ಲಿ ಹೆಚ್ಚಿಗೆ ಬರ್ತಾ ಇರೋದು S-400 ಅಷ್ಟೇ. S-400 ಇನ್ನೂವರೆಗೆ ಬಳಕೆ ಆಗಿಲ್ಲ. ಅವ್ರು ಏನಾದ್ರು ಅಟಾಮ್ ಬಾಂಬು, ದೊಡ್ಡ ದೊಡ್ಡ ರಾಕೆಟ್ಗಳು, ಮಿಸೈಲ್ಗಳು, ದೂರದ ಮಿಸೈಲ್ಗಳು ಬಂದಾಗ S-400 ಯೂಸ್ ಮಾಡ್ತಾರೆ. ಇವತ್ತೆಲ್ಲ ಯೂಸ್ ಆಗಿರೋದು ಕೇವಲ ನಮ್ಮ ದೇಶೀಯ ನಿರ್ಮಿತ ಮೇಡ್ ಇನ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ಒಂದು ಮುಹಿಮ್ ಪ್ರಾರಂಭ ಮಾಡಿದ್ದರು, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತೇಳಿ. ಆ ಒಂದು ಕಾರ್ಯಕ್ರಮದ ಅಂತರ್ಗತ ನಮ್ಮ ದೇಶದಲ್ಲಿ ನಿರ್ಮಿತವಾದ ಕ್ಷಿಪಣಿಗಳಿಂದ ಅವ್ರದ್ದೆಲ್ಲ ಡ್ರೋನ್ಗಳನ್ನು ಪೂರ್ತಿ ಕರೆಕ್ಟ್ ಟೈಮಿಗೆಲ್ಲ ಹೊಡೆದಾಕಿದ್ದಾರೆ. ನಾವು ರಾತ್ರಿಯಿಂದ ನಾವೆಲ್ಲರೂ ಬಹುಶಃ ಟಿವಿಯಲ್ಲಿ ನೋಡಿದ್ದೀವಿ. ಅಷ್ಟೇ ಮಾಡಲಿಲ್ಲ, ಅವರಿಗೆ ಪ್ರತ್ಯುತ್ತರವಾಗಿ ಇಲ್ಲಿಯವರೆಗೆ ಭಾರತದ ಒಂದೇ ವಿಮಾನ, ಒಬ್ಬನೇ ಸೈನಿಕ ಪಾಕಿಸ್ತಾನದಲ್ಲಿ ಹೋಗಿಲ್ಲ. ಅವ್ರದ್ದು 2-3 ವಿಮಾನಗಳು ನಮ್ಮ ದೇಶದಲ್ಲಿ ಬಂದು ಬಿದ್ದಿವೆ. ಅವರು ಒಬ್ಬ ಪೈಲಟ್ ಕೂಡ ಹೇಳಿದ್ದಾರೆ. ನಮ್ಮ ಒಂದೇ ವಿಮಾನ ಅವರ ಟೆರಿಟರಿಯಲ್ಲಿ ಹೋಗ್ಲಾರ್ದೇನೆ ಇವತ್ತು ಅವ್ರದ್ದು ಸುಮಾರು 16 ನಗರಗಳು, ಸಣ್ಣ ಸಣ್ಣ ಹಳ್ಳಿಗಳಂತೂ ಬಹಳವ, 16 ನಗರಗಳು ಎಲ್ಲಿ ಅವರ ಮಿಲಿಟರಿ ಕ್ಯಾಂಪ್ ಇವೆ, ಅವ್ರ ಸೈನಿಕ ಅಡ್ಡಗಳಿವೆ, ಅವ್ರ ಮೇಲೆ ವಾರ್ ಮಾಡಿದ್ದಾರೆ. ಯಾವುದೇ ಸಿವಿಲ್ ಏರಿಯಾ ಮೇಲೆ ವಾರ್ ಮಾಡಿಲ್ಲ. ಅದು ಬುದ್ದಿಲ್ ಪಾಕಿಸ್ತಾನ ಸಿವಿಲ್ ಏರಿಯಾ ಮೇಲೆ ವಾರ್ ಮಾಡೋದು. ನಾವು ಮಹಾಭಾರತದಿಂದ ನಾವು ಯುದ್ಧಗಳನ್ನು ಕಲ್ತಿದ್ವಿ. ಮಹಾಭಾರತದಲ್ಲಿ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಯಾವ ರೀತಿ ಯುದ್ಧ ಮಾಡ್ಬೇಕಂದ್ರೆ. ರಾಮಾಯಣ ಮಹಾಭಾರತಗಳು ನಮ್ಗೆ ನಾವು ಜೀವನದಲ್ಲಿ ಯಾವ ರೀತಿ ನಡಿಬೇಕು ಅಂತ ಕಲಿಸ್ಕೊಟ್ಟಿದ್ವಿ. ಮಹಾಭಾರತದಲ್ಲಿ ಸೂರ್ಯ ಹೋಗಿದ ನಂತರ, ಸೂರ್ಯ ಅಸ್ತ ಆದ ನಂತರ ಯಾರು ಯುದ್ಧ ಮಾಡ್ತಾ ಇರ್ಲಿಲ್ಲ. ಒಂದು ಓದ್ತೀವಿ ನಾವು, ಯಾರೋ ಒಬ್ಬ ಚಕ್ರವನ್ನು ಬಿಟ್ಟು ಅವನನ್ನು ಹುಡಿಬೇಕಾದ್ರೆ ಭೀಷ್ಮ ಇದನ್ನು ಬಾಣನ ಕೆಳಗೆ ಹೋಗಿರ್ತಾರ ಅಂದ್ರೆ ಸೂರ್ಯ ಇದ್ದಾಗ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಚಕ್ರವನ್ನು ಬಿಟ್ಟು ಸೂರ್ಯ ಕಾಣಲಾರದೆ ಇದ್ದಾಗ ಅವ್ರಿಗೆ ಹೊಡಿಲಿಕ್ಕೆ ಬೇರೆ ಟೈಮ್ನ ಆಗುತ್ತಿರಲ್ಲ. ಹೊಡೆದಿರುವಂತ ಉದಾಹರಣೆ ನೋಡಿದ್ದೀವಿ. ಯುದ್ಧದ ನಿಯಮವನ್ನು ನಾವು ಮಹಾಭಾರತ ಕಾಲದಿಂದ ಪಾಲಿಸ್ಕೊಂಡು ಬಂದಿದ್ದೀವಿ. ನಾವು ಯಾವುದೇ ನಾಗರಿಕರನ್ನು ಹೊಡೆದಿಲ್ಲ ಇಲ್ಲಿವರೆಗೆ. ಅದರ ಮಿಲಿಟರಿ ಟಾರ್ಗೆಟ್ಗಳನ್ನು ಪೂರ್ತಿ ನಾವು ನಾಶ ಮಾಡಿದ್ದೀವಿ. ನಿನ್ನೆ ಅವರು ಪಾಕಿಸ್ತಾನದವರು ತಮ್ಮ ಕಂಪ್ಲೀಟ್ ಏರ್ ಝೋನ್ ಅನ್ನು ಯಾವುದೇ ಏರ್ಕ್ರಾಫ್ಟ್ಗಳು ಹಾರಬಾರ್ದಂತೆ ಮಾಡಿದ್ರು. ಮಿಲಿಟರಿ ಏರ್ಕ್ರಾಫ್ಟ್ಗಳಿಗೆ ಯಾವುದೇ ಹಾರಬಾರ್ದಂತೆ ಮಾಡಿದ್ರು. ಆದ್ರೆ ನಿನ್ನ 4 ಸಿವಿಲಿಯನ್ ಏರ್ಕ್ರಾಫ್ಟ್ಗಳು, ಏರೋಪ್ಲೇನ್ಗಳು ಪಾಕಿಸ್ತಾನದ ಇಸ್ಲಾಮಾಬಾದ್ ಹೊರಗೋಗಿವೆ. ಅದರಲ್ಲಿ ಯಾರು ಹೋಗಿದ್ದಾರೆ ಅಂದ್ರೆ ಅವ್ರ ಮಿನಿಸ್ಟರ್ಗಳು, ಅವ್ರದ್ದು ಮಿಲಿಟರಿ ಆಫೀಸರ್ಗಳು, ಅವ್ರ ಕುಟುಂಬದವರು, ಅವ್ರು ಬೇರೆ ಬೇರೆ ದುಬೈಗೋ, ಅಮೆರಿಕಕ್ಕೋ, ಇಂಗ್ಲೆಂಡ್ಗೋ ಎಲ್ಲ ಕಳಿಸಿದ್ರು. ಇವತ್ತು ನಮ್ಮ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಬೈ ರೋಡ್ ಮುಂಜಾನೆ ಶ್ರೀನಗರದಿಂದ ಜಮ್ಮುವಿಗೆ ಬಂದಿದ್ದಾರೆ. ಇವತ್ತು 10 ಗಂಟೆಗೆ ಒಂದು ದೊಡ್ಡ ಡಿಕ್ಲರೇಷನ್ ಮಾಡೋದಿಲ್ಲ. ಬಹುಶಃ POK ಅಂತ ಕೂಡ ಇವತ್ತು ಕಬ್ಜಾ ಮಾಡಬಹುದು. ಆ ಒಂದು ಪರಿಸ್ಥಿತಿ ಇವತ್ತಿದೆ. ರೋಡ್ನಿಂದ ಬಂದಾರ ಅಂದ್ರೆ ಅದು ಯಾಕೆ ತಾರೀಖು ನಡೆಬೋದು, ಅವ್ರು ಓಡಿ ನಡೆದಾರ, ನಾವು ಸುರಕ್ಷಿತ ಇಲ್ಲ ಅಂತೇಳಿ. ಆದ್ರೆ ನಮ್ಮ ದೇಶದಲ್ಲಿ ಆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಇವತ್ತು ಅವ್ರಿಗೆ ತಾರೀಖು ಕೊಡ್ಬೇಕು. ಅವರು ಶ್ರೀನಗರದಿಂದ ಜಮ್ಮು ಕಾಶ್ಮೀರದ ಮೀಟಿಂಗ್ ತಗೊಳ್ಳಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಒಂಥರ ಭಯ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ, ತೋರಿಸೋದಕ್ಕೋಸ್ಕರ ಇವತ್ತು ರೋಡ್ನಿಂದ ಬಂದಿದ್ದಾರೆ. ನಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ ನಾವು ಯುದ್ಧದ ಭೀತಿ ಏನಿದ್ದೀವಿ. ಇಷ್ಟು ಓಪನ್ ಆಗಿ ಕುಂತ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಕಾರಣರು? ನಮ್ಮ ಸೈನಿಕರು, ನಮ್ಮ ಸರ್ಕಾರ, ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು, ಅಜಿತ್ ಡೋಬಲ್ ಅವರು, ನಮ್ಮ 3 CDS ಮತ್ತು 3 ರಕ್ಷಣಾ ಕ್ಷೇತ್ರದಲ್ಲಿ ಇವತ್ತು ಅವರಿಗೆ ಬೇರೆ ಬೇರೆ ದೇಶಗಳು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸಪ್ಲೈ ಮಾಡ್ತಾ ಇದ್ದಾರೆ. ಇವತ್ತು ಟರ್ಕಿಯಾದಿಂದ ಅವರಿಗೆ ಡ್ರೋನ್ಗಳು ಬರ್ತಾ ಇವೆ. ಇವತ್ತು ಚೈನಾದವ್ರು ಕೊಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಡ್ರೋನ್ಗಳು, ಅವ್ರದ್ದೆಲ್ಲ ಮಿಸೈಲ್ಗಳು ಡೂಪ್ಲಿಕೇಟ್ ಅಂತ ಹೇಗೆ ಗೊತ್ತಾಗ್ಯದ. ನಾವು ನೋಡ್ತಾ ಇದ್ದೀವಿ ಟಿವಿಯಲ್ಲಿ, ಅವೆಲ್ಲ ಎಲ್ಲೆಲ್ಲೂ ಹೊಂದಾಗ ಬಿದ್ದಾವ. ಲೈವ್ ಇದ್ರು ಕೂಡ ಓಪನ್ ಆಗ್ತಾ ಇದೆ, ಜನ ಸುತ್ತ ಅಡ್ಡಾಡ್ತಾ ಇದ್ದಾರೆ. ಅದಕ್ಕೆ ಈ ಯುದ್ಧದಲ್ಲಿ ಪಾಕಿಸ್ತಾನ ಸೋಲೋದು ಖಚಿತ ಇದೆ. ಆದ್ರೆ ಅವ್ರು ಸೋಲುವಾಗ ನಮಗೆ, ನಮ್ಮ ಸೈನಿಕರಿಗೆ ಯಾವುದೇ ಹಾನಿ ಆಗಬಾರ್ದು. ನಮ್ಮ ಜನರಿಗೆ, ಬಾರ್ಡರ್ ನಲ್ಲಿರುವಂತಹ ಜನರು, ನಾವಿಲ್ಲಿ ದೂರದಲ್ಲಿ ಇದ್ದೀವಿ, ಪಾಕಿಸ್ತಾನದಿಂದ 2,000 2,500
ಕಿಲೋಮೀಟರ್ ಅಂತರದಲ್ಲಿ ಇದ್ದೀವಿ. ನಮಗೆ ಹೆಚ್ಚಿನ ಒಂದು ಭದ್ರತೆ ಅಥವಾ ನಮಗೆ ಹೆಚ್ಚಿನ ಭಯ ಇಲ್ಲ. ಆದ್ರೆ ಯಾರು ನಮ್ಮ ದೇಶದ ಗಡಿಗಳಲ್ಲಿ ರಾಜಸ್ಥಾನದಲ್ಲಿ ಇರ್ಬೋದು, ಜೈಸಲ್ಮೇರ್ ಅಂತ ನಗರಗಳು, ಪಂಜಾಬ್ನ ಅಮೃತ್ಸರ, ಚಂಡೀಗಢ, ಜಮ್ಮು ಕಾಶ್ಮೀರ, ಗುಜರಾತ್, ಕಚ್ ಈ ಭಾಗದಲ್ಲಿರುವಂತಹ ನಮ್ಮ ಬಂಧುಗಳಿಗೆ ಅವರಿಗೂ ಕೂಡ ಯಾವುದೇ ಹಾನಿ ಆಗಬಾರದು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಇವತ್ತು ಇಲ್ಲೇ ಚಾಂಗ್ಲೇರದಲ್ಲಿ ನಡೀತಾ ಇಲ್ಲ, ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಲ್ಲಾ ಕಡೆ ಈ ಒಂದು ಪ್ರಾರ್ಥನೆಗಳು ನಡೀತಾ ಇವೆ. ಈ ಪ್ರಾರ್ಥನೆಗಳ ಶಕ್ತಿಯಿಂದನೇ ನಿನ್ನೆ ನಮ್ಗೆ ಏನು ಆಗೋದಿಲ್ಲ, ಅದಕ್ಕೆ ಮತ್ತೆ ದೇವರ ಶಕ್ತಿ ಇರಬೇಕು ಅಂತ ಇವತ್ತು ನಾವು ಪ್ರಾರ್ಥನೆ ಮಾಡಿದೀವಿ. ಆ ಶಕ್ತಿ ಇನ್ನೂ ಇವತ್ತು ನಮ್ಮ ದೇಶ ಹಿಂದುಳಿದ ವಾಜಪೇಯಿ ಅವರು ಹೇಳಿದ್ರು, ದೋಸ್ತೋಂಕು ಬದಲ್ ಸಕ್ತೆ ಲೇಕಿನ್ ಪಡೋಸಿಯೋಂಕು ನಹಿ ಬದಲ್ ಸಕ್ತೆ. ಅದಕ್ಕೆ ಆ ಪಡೋಸಿ ಕುದುರಾಸಲ ಉಂಟು ಇವತ್ತು ಎಷ್ಟು ಸಲ ಹೇಳಿದ್ರು. ಇವತ್ತು ಅವ್ರಿಗೆ ಪಾಠ ಕಲಿಸುವಂತ ಒಂದು ಸಮಯ ಬಂತು. ಇವತ್ತು ಅವ್ರಿಗೆ ಪಾಠ ಕಲಿಸಿದೆ ಅಂದ್ರೆ ಮತ್ತೆ ಭಾರತದ ಅಭಿವೃದ್ಧಿ ದಾಪಕಾಲಿಂದ ಇನ್ನೂ ಹೆಚ್ಚಿಗಾಗ್ತದೆ. ನಾವು ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವತ್ತು ನಡ್ಬರ್ಕ್ ಬರ್ತದೆ. ಯುದ್ಧ ಮಾಡೋದ್ರಿಂದ ನಮ್ಮ ಅಭಿವೃದ್ಧಿ ಏನಾಗಿದೆ, ನಮ್ಮ ಎಕನಾಮಿ ಸ್ವಲ್ಪ ಹಿಂದೆ ಬರ್ತದೆ. ಆದ್ರೆ ಒಂದು ಸಲ ಅವ್ರಿಗೆ ಖತಮ್ ಮಾಡಿದೆವು ಅಂದ್ರೆ ಮುಂದೆ ಯಾವತ್ತೂ ಅವ್ರು ನಮ್ಮ ತಂಟೆ ಬರಲ್ಲ. ಹೆಂಗೆ ಶ್ರೀಲಂಕಾ, ಬರ್ಮಾ, ಬಾಂಗ್ಲಾದೇಶ ಸುಮ್ಮನೆ ಗಪ್ಚು ಬಾಯಿ ಮುಚ್ಕೊಂಡು ಕೊಡ್ತಾವ, ಆ ರೀತಿ ಪಾಕಿಸ್ತಾನ ಕೂಡ ಆಗ್ತದೆ. ಅವಾಗ ನಮ್ಮ ಬಾರ್ಡರ್